ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನನಗಂತೂ ಇವತ್ತು ಸ್ಲೈಟಾಗಿ ಶೀತ, ತಲೆನೋವು ಶುರುವಾಗಿದೆ ಆಯಿತಾ. ವೆದರ್ ಎಷ್ಟು ಹಾಟ್ ಇದೆ ಅಲ್ಲ, ಹೊರಗಡೆ ಅಷ್ಟು ಬಿಸಿಲಿದೆ. ಹಾಗಾಗಿ ಸ್ವಲ್ಪ ಕೋಲ್ಡ್ ನೀರೆಲ್ಲ ಕುಡಿದು ಹಾಗೇನೆ ಶೀತ ಶುರುವಾಗಿದೆ ಅಲ್ಲ. ಓಕೆ ಸರಿ, ಲೆಟ್ಸ್ ಡೈವ್ ಇನ್ ಟು ನೆಕ್ಸ್ಟ್ ಸ್ಟಿಚ್. ಇವತ್ತು ನಾವು ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ ಮಾಡೋದು ಕಲಿಯುವ ಹೇಗಂತ. ಮೊದಲಿಗೆ ನಾವು 2 ಎಳೆಯ ಯೆಲ್ಲೋ ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೇನೆ, 14 ನಂಬರ್ ಟುಲಿಪ್ ನೀಡಲ್. ಅದನ್ನು ತಗೊಂಡು ನಾವೀಗ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಚೈನ್ ಸ್ಟಿಚ್ಚನ್ನು ಹಾಕಬೇಕು. ನಾವು ನೆಕ್ ಮಾರ್ಕಿಗೆ ಚೈನ್ ಸ್ಟಿಚ್ ಹಾಕ್ತೇವಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡ ದೊಡ್ಡ ಇರಬೇಕು ಚೈನ್ ಸ್ಟಿಚ್. ನೋಡಿ, ಈಗ ಕರೆಕ್ಟಾಗಿ ಗೊತ್ತಾಗ್ತಿದೆ ಅಲ್ಲ, ಚೈನ್ ಸ್ಟಿಚ್ ಇದು ದೊಡ್ಡ ದೊಡ್ಡ ಮಾಡಿ ಚೈನ್ ಸ್ಟಿಚ್ಚನ್ನು ಹಾಕಬೇಕು. ಮೊದಲಿಗೆ ಬ್ಯಾಕ್ ಸ್ಟಿಚ್ ಹಾಕ್ಕೊಂಡು ನಂತರ ಚೈನ್ ಸ್ಟಿಚ್ ಕೊಡ್ತಾ ಹೋಗೋದು ಮುಂದೆ ಮುಂದೆ ಮುಂದೆ. ನಾವು ಮೊದಲಿಗೆ 2 ಲೈನ್ ಹತ್ತಿರ ಹತ್ತಿರ ಬರುವಾಗೆ ಚೈನ್ ಸ್ಟಿಚ್ ಹಾಕಬೇಕು. ನೋಡಿ, ಇದು ಒಂದು ಲೈನ್ ಆದ ಮೇಲೆ ಅದೇ ದಿಟ್ಟು ಕೆಳಗಡೆ ಸ್ಟ್ರೈಟ್ ಲೈನಿಗೆ ಹತ್ತಿರ ಹತ್ತಿರ ಇನ್ನೊಂದು ಚೈನ್ ಸ್ಟಿಚ್ಚನ್ನು ಹಾಕಬೇಕು. ಸರಿ, ಹಾಗಾದರೆ ನಾನು ಈಗ ಹೀಗೆ ಸ್ಟಿಚ್ ಮಾಡ್ತಾ ಮಾಡ್ತಾ ನಾನೊಂದು ಬುಕ್ ಚೂಸ್ ಮಾಡಿದ್ದೇನಲ್ಲ, ಬದುಕು ಬದಲಿಸುವ 21 ಅಭ್ಯಾಸಗಳು, ಆ ಬುಕ್ನ ನೆಕ್ಸ್ಟ್ ಪಾಯಿಂಟನ್ನು ಇವತ್ತು ಹೇಳ್ತೇನೆ. ಅದರಲ್ಲಿ ಫಸ್ಟ್ ಚಾಪ್ಟರ್, ಪರಿವಿಡಿಯಲ್ಲಿ ಫಸ್ಟ್ ಚಾಪ್ಟರ್ ಆರಂಭದ ಹೊಸ ಆರಂಭದ ಶಕ್ತಿ. ಇದರಲ್ಲಿ ಒಂದು ಪ್ಯಾರ ನಾನು ಇವತ್ತು ಹೇಳಲಿಕ್ಕೆ ಸಿಲೆಕ್ಟ್ ಮಾಡಿದ್ದೇನೆ. ತಾರಾ ಮಂಜುನಾಥ್ ಅವರು ಬರೆದಿರುವಂಥದ್ದು, ಇದರದ್ದು ಲೇಖಕಿ. ಮೊದಲನೇ ಚಾಪ್ಟರ್ ಹೊಸ ಆರಂಭದ ಶಕ್ತಿ. ಅದರಲ್ಲಿ ನಾವು ಯಾವುದಾದ್ರೂ ಒಂದು ಹೊಸತಾಗಿ ಪ್ರಾರಂಭಿಸಬೇಕಾದ್ರೆ ಹೇಗೆ ಪ್ರಾರಂಭಿಸಬೇಕು ಅಂತ ಹೇಳ್ತಾರೆ. ಮಿಡ್ಲಿಗೆ ಏನೊಂದು ಮಗ ಬಂದ. ಸರಿ, ಈಗ ನಾವೇನಾದರೂ ಒಂದು ಹ್ಯಾಬಿಟ್ ಅಥವಾ ಈ ಹೊಸ ಆಚರಣೆಯನ್ನು ಅಭ್ಯಾಸ ಮಾಡೋದು ಹೇಗೆ ಅಂತ ಇದರಲ್ಲಿ ಹೇಳಿದ್ದಾರೆ. ಈಗ ಅದನ್ನು ಹೇಳ್ತೇನೆ. ಬೆಳಗಿನ ಪುನರಾರಂಭದ ಆಚರಣೆ ಅಂದರೆ ನಮ್ಮದು ಬೆಳಗಿನ ಸ್ಟಾರ್ಟಿಂಗ್, ನಮ್ಮದು ದಿನದ ಸ್ಟಾರ್ಟಿಂಗ್ ಬೆಳಿಗ್ಗೆ ಹೇಗಿರಬೇಕು ಅಂತ ಹೇಳಿದ್ದಾರೆ. ಇಂದು ನಾನು ಮತ್ತೆ ಪ್ರಾರಂಭಿಸುತ್ತೇನೆ. ಒಳ್ಳೆಯ ಉದ್ದೇಶದೊಂದಿಗೆ ಎಚ್ಚರಗೊಳ್ಳಿ. ಹಾಸಿಗೆಯಲ್ಲಿ ಮೊಬೈಲ್ ಮುಟ್ಟುವುದಕ್ಕೂ ಮೊದಲು ನಿಮ್ಮ ಬಲಗೈಯನ್ನು ನಿಮ್ಮ ಹೃದಯದ ಮೇಲಿಟ್ಟು 1 ನಿಮಿಷ ದೀರ್ಘವಾಗಿ ಉಸಿರಾಡಿ ಹಾಗೂ ಜೋರಾಗಿ ಹೇಳಿ, ಇಂದು ನಾನು ಮತ್ತೆ ಆರಂಭಿಸುತ್ತೇನೆ. ಹಿಂದಿನ ವಿಚಾರಗಳಿಂದ ನಾನು ಮುಕ್ತನಾಗುತ್ತೇನೆ. ಹೊಸದನ್ನು ಸ್ವಾಗತಿಸುತ್ತೇನೆ. ನಾನೇ ನನ್ನ ಜೀವನದ ಕಥೆಯನ್ನು ಬರೆದುಕೊಳ್ಳುತ್ತೇನೆ. ಅಲ್ವಾ, ಎಷ್ಟು ಸುಲಭ ಇದೆ. ನಾನು ಹೇಳಿದ ಪ್ರತಿಯೊಂದು ಮಾತು ತುಂಬ ಸುಲಭ ಇದೆ ಅಲ್ಲ. ಕನ್ನಡದಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಬರೆದಿದ್ದಾರೆ ತಾರಾ ಮಂಜುನಾಥ್ ಅವರು. ಹೇಳಿದ್ದಾರೆ, ನಮ್ಮದು ದಿನದ ಸ್ಟಾರ್ಟಿಂಗನ್ನು ನಾವು ಮೊಬೈಲ್ ಮುಟ್ಟೋದಕ್ಕಿಂತ ಫಸ್ಟಿಗೆ ನಾವು ನಮ್ಮ ಬಲಗೈಯನ್ನು ನಮ್ಮ ಹೃದಯದ ಮೇಲಿಟ್ಟು 1 ನಿಮಿಷ ನಾವು ಡೀಪ್ ಬ್ರೀತ್ ಮಾಡಬೇಕು ಮತ್ತು ಜೋರಾಗಿ ಹೇಳಬೇಕು, ಇವತ್ತು ನಾನು ನನ್ನ ದಿನವನ್ನು ಪುನಃ ಆರಂಭಿಸುತ್ತಿದ್ದೇನೆ. ಹಿಂದಿನ ಬ್ಯಾಡ್ ವಿಚಾರಗಳಿಂದ ನಾನು ಫ್ರೀ ಆಗಿದ್ದೇನೆ, ಮುಕ್ತನಾಗಿದ್ದೇನೆ. ಅದರಿಂದಾಗಿ ನಾನು ಹೊಸದನ್ನು ಸ್ವಾಗತಿಸುತ್ತೇನೆ. ನಾನೇ ನನ್ನ ಜೀವನದ ಒಂದು ಹೊಸ ಸ್ಟೋರಿಯನ್ನು ಬರೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಹಾಗಾದರೆ ನಾವೀಗ ನಮ್ಮದು ಸ್ಟಿಚ್ನ ಕಥೆಯನ್ನು ಮುಂದುವರಿಸುವ. ಈಗ ನೆಕ್ಸ್ಟಿಗೆ ನಾವು ಗ್ರೀನ್ ಸಿಲ್ಕ್ ಥ್ರೆಡ್ಡನ್ನು ತಗೊಂಡಿದ್ದೇವೆ. ಗ್ರೀನ್ ಸಿಲ್ಕ್ ಥ್ರೆಡ್ಡನ್ನು ತಗೊಂಡು ಮೊದಲನೇ ಚೈನ್ ಸ್ಟಿಚ್ಚಿನ ಮಿಡ್ಲಿಗೆ ಬರುವ ಹಾಗೆ ಚೈನ್ ಸ್ಟಿಚ್ ಹಾಕಬೇಕು. ಮೊದಲನೇ ಚೈನ್ ಸ್ಟಿಚ್ಚಿನ ಮಿಡ್ಲಿಗೆ ಬರೋ ಥರ ಚೈನ್ ಸ್ಟಿಚ್ ಹಾಕ್ತಾ ಹೋಗಬೇಕು. ಮೊದಲು 2 ಲೈನ್ ನಾವು ಚೈನ್ ಸ್ಟಿಚ್ ಹಾಕಿದ್ದೇವಲ್ಲ, ಅದರ ಮಿಡ್ಲಿಗೆ ನಾವು ನೀಡಲ್ ಹಾಕಿ ಚೈನ್ ಸ್ಟಿಚ್ ಹಾಕ್ತಾ ಹೋಗಬೇಕು. ಹೀಗೇನೆ 2 ಲೈನ್ ಹಾಕಬೇಕು.
ನೋಡಿ ನನ್ನ ವಿಡಿಯೋ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ ನಾನು. ಈಗ ನೆಕ್ಸ್ಟ್ ಅದೇ ಸೇಮ್ ಚೈನ್ ಸ್ಟಿಚ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್